ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶಾಲಿ. ಇವತ್ತು ಬುಧವಾರ, ಹಾಗೆ ಮೇರಿ ಕ್ರಿಸ್ಮಸ್ ಕೂಡ. ಸೊ ಇವತ್ತು ಹಾಲಿಡೇ ಇದ್ದಿದ್ದರಿಂದ ಎಲ್ಲ ಮನೇಲೇ ಇದ್ದರು. ಸೊ ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿನ ಮಾಡ್ತಾಯಿದ್ದೀನಿ. ಆ ರೆಸಿಪಿ ನೋಡೋಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ. ಆ ಸಿಂಪಲ್ ರೆಸಿಪಿ ಏನಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಒಂದು ಪಾನ್ಗೆ 1 ಟೇಬಲ್ ಸ್ಪೂನ್ ಧನಿಯಾ ಹಾಕ್ಕೊತಾ ಇದ್ದೀನಿ, 1 ಟೇಬಲ್ ಸ್ಪೂನು ಜೀರಿಗೆ, 1 ಟೇಬಲ್ ಸ್ಪೂನು ಮೆಣಸು ಹಾಕ್ಕೊತಾ ಇದ್ದೀನಿ. ಇದೆಲ್ಲ ಇನ್ಸ್ಟೆಂಟಾಗಿ ಪೌಡ್ರ್ ಮಾಡ್ಕೊತೀನಿ, ಡ್ರೈ ಮಾಡಿಬಿಟ್ಟು. ನನಗೆ ಪೌಡ್ರುಗಳನ್ನ ಸ್ಟಾಕ್ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ. ನಿಮ್ಮ ಮನೇಲಿ ರೆಡಿ ಪೌಡ್ರು ಇದ್ದರೆ ಅದನ್ನು ಕೂಡ ಯೂಸ್ ಮಾಡ್ಬೋದು. ನಾನು ಫ್ರೆಶ್ಶಾಗಿ ಪೌಡ್ರ್ ಮಾಡ್ಕೊತೀನಿ, ಸ್ವಲ್ಪ ಅದಕ್ಕೆ ಟೈಮ್ ತೊಗೊಳುತ್ತೆ. ಅದಾದನ್ನು ಎಕ್ಸಾಕ್ಟ್ಲಿ 15 ಮಿನಿಟ್ಸ್ ಬೇಕು ಅಂತ ಹೇಳ್ತೀನಿ. ಈ ರೆಸಿಪಿ ಮಾಡೋಕ್ಕೆ ತುಂಬಾ ಕ್ವಿಕ್ಕಾಗುತ್ತೆ. ಯಾರಿಗಾದರೂ ಬಾಯಿ ಕೆಟ್ಟಿದೆ ಅಂದರೆ ಈ ರೆಸಿಪಿನ ಟೇಸ್ಟ್ ಮಾಡ್ಬೋದು. ಅಷ್ಟು ತುಂಬ ಟೇಸ್ಟಿ ಅಂತಲೇ ಹೇಳ್ಬೋದು. ಮತ್ತು ತುಂಬ ಕ್ವಿಕ್ ಆ್ಯಂಡ್ ಸಿಂಪಲಾಗಿ ಆಗುತ್ತೆ. ರುಬ್ಬೋದು ಬೇಡ, ಏನೂ ಬೇಡ ಅಂತ ಹೇಳ್ತೀನಿ. ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಆಗುತ್ತೆ. ಆಲ್ಮೋಸ್ಟ್ ನನ್ನ ಚಾನಲಲ್ಲಿ ಸಿಂಪಲ್ ಆ್ಯಂಡ್ ಕ್ವಿಕ್ ರೆಸಿಪಿಗಳನ್ನ ತೋರಿಸ್ತಾ ಇರ್ತೀನಿ. ಹೆಚ್ಚಿನ ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ. ಈಗ ಇದು 2-3 ನಿಮಿಷ ರೋಸ್ಟ್ ಆಗಿದೆ. ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಬರ್ತೀನಿ. ರೆಡಿ ಪೌಡ್ರ್ ಇದ್ದರೆ ಅದನ್ನೇ ಯೂಸ್ ಮಾಡಿ. ನನ್ನ ಹತ್ರ ಇರಲಿಲ್ಲ, ಸೊ ಹಾಗಾಗಿ ನಾನು ಪ್ರಿಪೇರ್ ಮಾಡಿದೆ ಅಷ್ಟೇ. ಇದ್ದರೆ ಬೇಗನೆ ಆಗುತ್ತೆ ಅಂತ ಹೇಳ್ತೀನಿ. ಈಗ ನಾನು 1/2 kg ಚಿಕನ್ನ ಅರಿಶಿನ ಪುಡಿ ಮತ್ತು ಸಾಲ್ಟಾಗಿ ತೊಳ್ಕೊಂಡಿದ್ದೀನಿ. ಫ್ರೆಶ್ ಆಗಿದೆ ಚಿಕನ್. ಈಗ ನಾನು ಇದಕ್ಕೆ ಅರ್ಧ ಟೇಬಲ್ ಸ್ಪೂನ್ನ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ನಿಮ್ಮ ರುಚಿಗೆ ಅನುಸಾರವಾಗಿ ಖಾರ ಪುಡಿನ ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಟೇಬಲ್ ಸ್ಪೂನ್ ಖಾರ ಪೌಡ್ರನ್ನ ಯೂಸ್ ಮಾಡಿದ್ದೀನಿ. ಮತ್ತು ನಾವೇನು ರೆಡಿ ಪೌಡ್ರನ್ನ ಮಾಡ್ಕೊಂಡ್ವಲ್ಲ, ಆ ಪೌಡ್ರನ್ನ 1 ಟೇಬಲ್ ಸ್ಪೂನನ್ನು ಹಾಕ್ಕೊತಾ ಇದ್ದೀನಿ. ಕಸೂರಿ ಮೇಥಿನ ಹಾಗೆಯೇ ಸ್ಕ್ವೀಸ್ ಮಾಡಿ ಹಾಕ್ಕೊಂಡು ಸೇರಿಸ್ಕೊತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಅರಿಶಿನ ಪುಡಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1/4 ಟೇಬಲ್ ಸ್ಪೂನ್ ಗರಂ ಮಸಾಲೆನ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನಷ್ಟು ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ನ ಸೇರಿಸ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನು ಲೆಮನ್ನ ರಸ ತೊಗೊಂಡಿದ್ದೀನಿ. ಈಗ ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈಗ ಇಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೆಷರ್ಮೆಂಟು ಕರೆಕ್ಟಾಗಿರಬೇಕು. ಮೆಷರ್ಮೆಂಟು ಜಾಸ್ತಿ ಆದರೆ ಚಿಕನ್ ಕೆಟ್ಟೋಗುತ್ತೆ. ಚಿಕನ್ ಫ್ರೈ ಅಂತಲೇ ಹೇಳ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ಕ್ವಿಕ್ ಆ್ಯಂಡ್ ಸಿಂಪಲ್ ರೆಸಿಪಿ ಅಂತಲೇ ಹೇಳ್ಬೋದು. ಏನೂ ರುಬ್ಬೋಂಗಿಲ್ಲ, ಏನೂ ಕುಟ್ಟೋಂಗೂ ಇಲ್ಲ. ಯಾವುದೇ ರೀತಿ ಇಲ್ಲಿ ಮಸಾಲೆಗಳನ್ನ ನಾನು ಬಳಸಿಲ್ಲ. ಅರ್ಧ ಗಂಟೆ ಇದನ್ನು ನೆನೆಸಿ ಎತ್ತಿಡಬೇಕು. ಚೆನ್ನಾಗಿ ಈ ಖಾರ ಏನಿದೆ ಎಲ್ಲ ಚಿಕನ್ಗೆ ಅಂಟ್ಕೊಂಡಿರುತ್ತೆ. ತುಂಬಾ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಸೆಪ್ಪೆ ಅನಿಸಲ್ಲ. ತುಂಬ ಅಂದರೆ ತುಂಬ ತಿನ್ನೋರಿಗೆ ಗೊತ್ತಾಗುತ್ತೆ. ಒಂದು ಸಲ ಟ್ರೈ ಮಾಡಿ ಈ ರೆಸಿಪಿನ ಅಂತಲೇ ಹೇಳ್ತೀನಿ. ಟ್ರೈ ಮಾಡಿದರೆ ಆ ಫೋಟೋನ ನನ್ನ ಜೊತೆ ಶೇರ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ. ಈಗ ನಾನು ಇದನ್ನು ಅರ್ಧ ಗಂಟೆ ಪ್ಲೇಟ್ ಮುಚ್ಚಿ ಎತ್ತಿಟ್ಟಿದ್ದೆ. ಈಗ ಒಂದು ಪ್ಯಾನಿಗೆ 1-2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕಿ ಇದನ್ನು ಬಿಸಿ ಆಗೋ ತನಕ ಬಿಟ್ಟು, ಈಗ ನಾವೇನು ಮೆಲ್ಟ್ ಮಾಡೋಕ್ಕೆ ಇಟ್ಟಿದ್ವಲ್ಲ ಆ ಚಿಕನ್ ತುಂಬ ಚೆನ್ನಾಗಿ 1/2 ಅವರ್ ಆದಮೇಲೆ ಈಗ ಅದೇ ಚಿಕನ್ನ ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಯಾವ ಥರ ಕಲರ್ ಬಂದಿದೆ ಅಂತ. ನಾವು ಇದನ್ನು ಇಲ್ಲಿ 10 ನಿಮಿಷ ಚೆನ್ನಾಗಿ ಕುಕ್ ಮಾಡಬೇಕು. ಲಿಡ್ನ ಕ್ಲೋಸ್ ಮಾಡಿಬಿಟ್ಟು ಫುಲ್ಲು ತಿರುಗಿಸ್ತಾ ಇದ್ದೀನಿ. ಎಲ್ಲ ಕಡೆನೂ ಮಿಕ್ಸ್ ಆಗಲಿ ಆಯಿಲ್ ಅಂತೇಳ್ಬಿಟ್ಟು. ಆಮೇಲೆ ಈ ಚಿಕನಲ್ಲಿ ನೀರಿನ ಅಂಶ ಏನಿರುತ್ತೆ ಅದೆಲ್ಲ ಕಡಿಮೆ ಆಗುತ್ತೆ. 10 ನಿಮಿಷದಲ್ಲಿ 80% ಇಲ್ಲೇ ಬೆಂದೋಗಬೇಕು. ಅಷ್ಟು ಚೆನ್ನಾಗಿ ಕುಕ್ ಆಗಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಕುಕ್ ಮಾಡಬೇಕು 10 ನಿಮಿಷ. ಈಗ ಲಿಡ್ನ ಕ್ಲೋಸ್ ಮಾಡಿದ್ದೀನಿ. ಪದೇ ಓಪನ್ ಮಾಡಿ ನೋಡ್ತಾ ಇರ್ತೀನಿ ಏನಾದರೂ ಸೀದೋಗಿದೆಯಾ ಅಂತೇಳ್ಬಿಟ್ಟು. ಈಗ ನೀರಿನ ಅಂಶ ಎಲ್ಲ ಸ್ವಲ್ಪ ಕಡಿಮೆ ಆಗ್ತಾಯಿದೆ, ಡ್ರೈ ಆಗ್ತಾಯಿದೆ ಚಿಕನ್. ನೋಡ್ತಾ ಇರ್ಬೋದು ಏನು ರೆಡ್ ಚಿಲ್ಲಿ ಎಲ್ಲ ಹಾಕಿದ್ದೀವಿ ಅದರದ್ದೆಲ್ಲ ಫ್ಲೇವರ್ ಬಿಟ್ಕೊತಾ ಇದೆ. ಗಮ್ ಅಂತ ಸ್ಮೆಲ್ ಬರ್ತಾಯಿದೆ. ಯಾರಾದರೂ ಚಿಕನ್ ಫ್ರೈನ ಫಸ್ಟ್ ಟೈಮ್ ಟ್ರೈ ಮಾಡಬೇಕು ಅಂದರೆ ಈ ಥರ ರೆಸಿಪಿನ ಟ್ರೈ ಮಾಡಿ. ತುಂಬ ಸಿಂಪಲಾಗಿ ಕೆಡೋದು ಇಲ್ಲ, ತುಂಬ ರುಚಿನೂ ಕೂಡ ಅನಿಸುತ್ತೆ. ಇದು ಬ್ಯಾಚುಲರ್ ರೆಸಿಪಿ ಕೂಡ ಹೌದು. ಈಗ ಚೆನ್ನಾಗಿ 10 ಮಿನಿಟ್ಸ್ ನಾನು ಕುಕ್ ಮಾಡಿದ್ದೀನಿ. ಕುಕ್ ಮಾಡಿಕೊಂಡು ಇದನ್ನು ಪ್ಲೇಟಿಗೆ ಎತ್ತಿಡ್ಕೊತಾ ಇದ್ದೀನಿ. ಇಲ್ಲೇ ನೋಡಿ 85% ಬೆಂದಂಗಾಗಿದೆ ಚಿಕನ್ ಆಲ್ರೆಡಿ. ತುಂಬ ಟೇಸ್ಟ್ ಇದೆ. ಈಗ ನಾನು 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು 2 ಹಸಿಮೆಣ್ಸಿಕಾಯಿನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 2 ಮೀಡಿಯಮ್ ಸೈಜ್ ಈರುಳ್ಳಿನ ಉದ್ದುದ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಒಗ್ಗರಣೆಗೆ ಕರ್ಬೇವಿನ ಸೊಪ್ಪು ಹಾಕಿ ಈಗ ಹೆಚ್ಚಿಟ್ಕೊಂಡಿರೋ ಹಸಿಮೆಣ್ಸಿಕಾಯಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಈರುಳ್ಳಿನೂ ಕೂಡ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಒಂದು 2-3 ನಿಮಿಷ ಫ್ರೈ ಆಗೋವರೆಗೂ ಬಿಡ್ಕೊತಾ ಇದ್ದೀನಿ. ಬಿಡ್ಕೊಂಡು ಇದು ಸ್ವಲ್ಪ ಮೆತ್ತಗಾಗ್ತಾ ಇರುತ್ತೆ. ನೋಡ್ತಾ ಇರ್ಬೋದು ಸ್ವಲ್ಪ ಇದು ಫ್ರೈ ಆಗೋವರೆಗೂ ಬಿಡ್ಕೊತೀನಿ. ಬಿಡ್ಕೊಂಡು ನಾವೇನು ಪಕ್ಕದಲ್ಲಿ
ತೆಗೆದಿಟ್ಕೊಂಡಿದ್ವಿ ಇದು ಚಿಕನ್ನ ಬೇಯಿಸಿಟ್ಕೊಂಡಿದ್ವಿ, ಅದನ್ನು ಕೂಡ ಈಗ ಸೇರಿಸ್ಕೊತಾ ಇದ್ದೀನಿ. ನೋಡ್ತಾ ಇರ್ಬೋದು ಈಗಲೇ ಎಂಥ ಕಲರ್ ಬರ್ತಾಯಿದೆ ಅಂಥೇಳಿ. ತುಂಬಾ ಕಲರ್ ಚೆನ್ನಾಗಿದೆ, ತುಂಬ ಟೇಸ್ಟಿ ಕೂಡ ಇದೆ. ಕಲರ್ ಬಗ್ಗೆ ಹೇಳ್ತಾ ಇಲ್ಲ, ಬಟ್ ತುಂಬ ಟೇಸ್ಟಿ ಕೂಡ ಅಂತಲೂ ಹೇಳ್ಬೋದು. ಈಗ ಇದನ್ನು ಹಾಕಿಬಿಟ್ಟು ಫುಲ್ ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗಲೇ ಆಲ್ರೆಡಿ ಬೆಂದೋದಂಗಾಗಿದೆ. ಈಗಿಂದ 5 ನಿಮಿಷದ ತನಕ ಬೇಯಿಸಬೇಕು. ಸಿಮ್ಮಲ್ಲಿ ಇಟ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ಎಲ್ಲ ಕಡೆ. ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಬೇಕು 1-2 ನಿಮಿಷ. 2 ನಿಮಿಷ ಆದಮೇಲೆ ಓಪನ್ ಮಾಡಿಕೊಂಡು ಏನಾದರೂ ಸ್ವಲ್ಪ ಉಪ್ಪು ಅಥವಾ ಖಾರ ಏನಾದರೂ ಕಡಿಮೆ ಅನಿಸಿದರೆ ನಾವು ಆವಾಗಲೇ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಥರ ಪೆಪ್ಪರ್ ಪೌಡ್ರು ಅಥವಾ ರೆಡ್ ಚಿಲ್ಲಿ ಪೌಡ್ರು, ಸ್ವಲ್ಪ ಸಾಲ್ಟ್ ಪೌಡ್ರನ್ನ ಮೇಲ್ಗಡೆ ಹಾಕ್ಬೋದು. ಹಾಕಿ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಈಗ ನಾನು ಹೆಚ್ಚಿಟ್ಕೊಂಡಿರೋ 1 ಟೊಮೊಟೊ ಬಾದಾಮ್ ಟೊಮೊಟೊನ ಸೇರಿಸ್ಕೊತಾ ಇದ್ದೀನಿ. ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಈಗ ಫೈನಲ್ ಸ್ಟೇಜ್ ಬಂದಿದೆ. ತುಂಬಾ ರುಚಿ ಕೂಡ ಅನಿಸ್ತಾ ಇದೆ. ಈಗ ಆಲ್ರೆಡಿ ಆಗೋಕ್ಕಾಗಿದೆ, ಇನ್ನೊಂದು ಮಿನಿಟ್ ಇದೆ ಅಷ್ಟೇ. ಫಟಾಫಟ್ ಅಂತಲೇ ಆಗುತ್ತೆ ಅಂತಲೇ ಹೇಳ್ಬೋದು. ಕೊತ್ತಂಬರಿ ಸ್ವಲ್ಪ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದನ್ನು ಮೇಲ್ಗಡೆ ಉದುರಿಸ್ಕೊಂಡು ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ತೀನಿ. ಯಾವುದೇ ಥರ ಲೆಮನ್ ಎಲ್ಲ ಹಿಂಡ್ಕೋಬೇಡಿ, ತುಂಬ ಟೇಸ್ಟಿಯಾಗಿರುತ್ತೆ. ಸಾಲ್ಟು ಕೂಡ ಅಷ್ಟೇ ಪರ್ಫೆಕ್ಟಾಗಿರುತ್ತೆ. ಈ ರೆಸಿಪಿನ ಟ್ರೈ ಮಾಡಿದರೆ ಖಂಡಿತ ಕಮೆಂಟ್ ಮುಖಾಂತರ ತಿಳಿಸಿ. ಇದನ್ನು ಬಿಸಿ ಬಿಸಿಯಾಗಿ ತಿಂದರೆ ತುಂಬಾ ಟೇಸ್ಟಿ ಅನಿಸುತ್ತೆ, ತುಂಬಾ ಚೆನ್ನಾಗಿರುತ್ತೆ. ರೈಸ್ ರಸಮ್ ಜೊತೆ ಅಥವಾ ಸಡನ್ ಗೆಸ್ಟ್ ಬಂದರೆ ಸಡನ್ನಾಗಿ ಪ್ರಿಪೇರ್ ಮಾಡ್ಬೋದು ಅಂತ ಹೇಳ್ತೀನಿ. ಯಾರೆಲ್ಲ ಚಿಕನ್ ಲವರ್ಸ್ ಇದ್ದಾರೆ ಅವರಿಗೆ ಈ ರೆಸಿಪಿನ ಡೆಡಿಕೇಟ್ ಮಾಡ್ತಾಯಿದ್ದೀನಿ. ಮತ್ತೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. If you like the video, share and comment. Subscribe my channel. Thank you for watching. Keep supporting me.